ಆತ್ಮೀಯರೇ, ಎಲ್ಲರಿಗೂ ಆದರ ಸ್ವಾಗತ. ಜ್ಞಾನ ಪಿಪಾಸುಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಲ್ಮೆ ವಿದ್ಯಾರ್ಥಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವಂಥ ವಿಷಯ ವಸ್ತು ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಭೂಗೋಳಶಾಸ್ತ್ರ, 10ನೇ ತರಗತಿ ಸಮಾಜ ವಿಜ್ಞಾನ. ಖನಿಜ ಎಂದರೇನು? ಇದು ಪ್ರಶ್ನೆ. ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆಯನ್ನು ಒಳಗೊಂಡಿರುವ ಮಿಶ್ರಣವನ್ನೇ ಖನಿಜಗಳೆಂದು ಕರೆಯುವರು. ಹಾಗಾದರೆ ಭಾರತ ದೇಶದಲ್ಲಿ ಸಿಗುವಂಥ ಖನಿಜಗಳನ್ನು ಎಷ್ಟು ಭಾಗ ಮಾಡ್ಬೋದು? ಭಾರತದ ಖನಿಜಗಳನ್ನು ನಾವು ಖನಿಜೇತರ ಲೋಹಗಳು, ಖನಿಜಗಳು, ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು, ಶಕ್ತಿ ಸಂಪನ್ಮೂಲಗಳು ಅಂಥೇಳಿ ವಿಂಗಡಣೆ ಮಾಡ್ಬೋದು. ಶಕ್ತಿ ಸಂಪನ್ಮೂಲಗಳೆಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ, ಜೊತೆಗೆ ಸೌರಶಕ್ತಿ, ಗಾಳಿ ಶಕ್ತಿಯು ಶಕ್ತಿ ಸಂಪನ್ಮೂಲಗಳು. ಭಾರತದಲ್ಲಿ ಕಬ್ಬಿಣದ ಅದಿರು ಹೊಂದಿರುವ ರಾಜ್ಯಗಳು ಯಾವುವು? ಭಾರತದಲ್ಲಿ ಕಬ್ಬಿಣದ ಹೊಂದಿರುವ ರಾಜ್ಯಗಳೆಂದರೆ ಜಾರ್ಖಂಡ್, ಒಡಿಶಾ, ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಕಬ್ಬಿಣದ ಅದಿರಿನ ನಿಕ್ಷೇಪ ಹೊಂದಿರುವ ಗಣರಾಜ್ಯಗಳಾಗಿವೆ. ಜಾರ್ಖಂಡ್ನ ಸಿಂಗ್ಭೂಮ್, ಒರಿಸ್ಸಾದ ಕಿಯೋಂಝಾರ್, ಮಯೂರ್ಭಂಜ್, ಸುಂದರ್ಘರ್ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಬ್ಬಿಣ ನಿಕ್ಷೇಪ ಇರುವುದು ಕಂಡುಬಂದಿದೆ. ಇದಲ್ಲದೆ ಛತ್ತೀಸ್ಗಢದಲ್ಲಿ ಬಸ್ತರ್, ದುರ್ಗ, ರಾಯ್ಪುರ್ಗಳು ಕೂಡ ಹೆಸರಾಗಿವೆ. ಕರ್ನಾಟಕದಲ್ಲಿ ಕಬ್ಬಿಣ ಅದಿರಿನ ನಿಕ್ಷೇಪಗಳೆಂದರೆ ಕೆಮ್ಮಣ್ಣಗುಂಡಿ, ಹೊಸಪೇಟೆ, ಸೊಂಡೂರು, ಕುದುರೆಮುಖಗಳಲ್ಲಿ ಕಬ್ಬಿಣ ಅದಿರಿನ ನಿಕ್ಷೇಪಗಳಿರುವುದನ್ನು ನಾವು ಗಮನಿಸಿದ್ದೇವೆ. ಕಬ್ಬಿಣ ಅದಿರನ್ನು ಕರ್ನಾಟಕ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಒಡಿಶಾ, ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿರುವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತಿದೆ. ಇದಲ್ಲದೆ ಜೊತೆಗೆ ಜಪಾನ್, ಚೈನಾ, ಇಟಲಿ, ಇರಾನ್ ಮೊದಲಾದ ದೇಶಗಳ ರಫ್ತು ಮಾಡಿ ವಿದೇಶಿ ವಿನಿಮಯವನ್ನು ಕೂಡ ನಮ್ಮ ದೇಶ ಗಳಿಸ್ತಾ ಇದೆ. ಮ್ಯಾಂಗನೀಸ್ ಅದಿರು, ಇದನ್ನು ಜಾಕ್ ಆಫ್ ಆಲ್ ಟ್ರೇಡ್ಸ್ ಎಂದು ಕರೆಯುತ್ತೇವೆ. ಇದು ಮಿಶ್ರ ಲೋಹಗಳಲ್ಲಿ ಅತಿ ಮುಖ್ಯವಾದುದು ಮ್ಯಾಂಗನೀಸ್ ಅದಿರು. ರಾಸಾಯನಿಕ, ವಿದ್ಯುತ್ ಉಪಕರಣಗಳ ತಯಾರಿಕೆ, ಬಣ್ಣದ ಗಾಜುಗಳ ತಯಾರಿಕೆಯಲ್ಲಿ ಮ್ಯಾಂಗನೀಸನ್ನು ಪ್ರಮುಖವಾಗಿ ಬಳಕೆಯಾಗುವುದನ್ನು ನಾವು ಗಮನಿಸಿದ್ದೇವೆ. ಮ್ಯಾಂಗನೀಸ್ನ ಅದಿರಿನ ವಿಧಗಳು ಯಾವುವು ಅಂದರೆ ಫೈರಲೋಸೈಟ್, ಸೈಲೋಮೆಲನ್, ಮ್ಯಾಗ್ನಟೈಟ್, ಬ್ರಾನೈಟ್, ಹೋಲಾಂಡೈಟ್. ನಮ್ಮ ಭಾರತ ದೇಶದಲ್ಲಿ ದೊರೆಯುವಂಥ ಮ್ಯಾಂಗನೀಸ್ ಅದಿರು ಅತ್ಯುತ್ತಮವಾದುದು. ಫೈರಲೋಸೈಟ್ ಮತ್ತು ಸೈಲೋಮೆಲನ್ ಮ್ಯಾಂಗನೀಸ್ನ ಮುಖ್ಯ ಅದಿರುಗಳಾಗಿವೆ. ಇನ್ನು ಬಾಕ್ಸೈಟ್ ಅದಿರಿಗೆ ಬಂದಿದ್ದಾದರೆ ಕಬ್ಬಿಣದ ಆಕ್ಸೈಡ್ ಮತ್ತು ಮರಳಿನೊಂದಿಗೆ ಮಿಶ್ರಣವಾಗಿ ಸಿಗುವಂಥ ಅದಿರೆ ಬಾಕ್ಸೈಟ್ ಅದಿರು. ಇದರಲ್ಲಿ ಕಂದು ಹಳದಿ ಮತ್ತು ಬೂದು ಬಣ್ಣಗಳಿಂದ ಮಿಶ್ರಿತವಾಗಿರ್ತದೆ. ಇದರಲ್ಲಿ ಜಿಗಟಿನಂತಹ ಗುಣವನ್ನು ಈ ಮಣ್ಣು ಹೊಂದಿರ್ತದೆ. ಬಾಕ್ಸೈಟ್ ಅದಿರು ಪ್ರತಿಶತ 60-70% ಅಲ್ಯೂಮಿನಿಯಂ ಆಕ್ಸೈಡ್ ಹೊಂದಿದ್ದು ಅದನ್ನು ಸಂಸ್ಕರಿಸಿ ಅಲ್ಯೂಮಿನಿಯಮನ್ನು ಪಡೆಯಲಾಗುತ್ತದೆ. 20ನೇ ಶತಮಾನದ ಅದ್ಭುತ ಲೋಹ ಎಂದೇ ನಾವು ಬಾಕ್ಸೈಟ್ ಅದಿರನ್ನು ಕರೀತಾ ಇದ್ದೇವೆ. ಬಾಕ್ಸೈಟ್ ಅದಿರು ಭಾರತ ದೇಶದಲ್ಲಿ ಒಡಿಸ್ಸಾದ ಕೋರಾಪಾಟ್, ಕಾಳಹಂದಿ, ಬೋಲಾಂಗೀರ್, ಸುಂದರ್ಗರ್, ಗುಜರಾತ್ನ ಜಾಮನಗರ್, ಭಾವನಗರ್, ಜುನಾಗಢ, ಭರೂಚ್, ಸೂರತ್ ಜಿಲ್ಲೆಗಳಲ್ಲಿ, ಜಾರ್ಖಂಡ್ನಲ್ಲಿ ರಾಂಚಿ, ಪಲಮಾವು, ಶಹಾಬಾದ್, ಲೋಹರದಗ ಜಿಲ್ಲೆಗಳಲ್ಲಿ, ಮಹಾರಾಷ್ಟ್ರದ ರತ್ನಗಿರಿ, ಕೊಲ್ಹಾಪುರ, ಅಂಬೋಲಿಘಾಟ್, ಉದಯಗಿರಿ, ರಾಧಾನಗರಿ, ಧಂಗರ್ವಾಡಿ, ದರ್ಬಾಂಗ್, ಛತ್ತೀಸ್ಗಢದ ಬಸ್ತರ್, ಬಿಲಾಸ್ಪುರ್, ರಾಯ್ಗಢ್, ಸೂರ್ಗಾಜ್ಗಳಲ್ಲಿ ಹಂಚಿಕೆಯಾಗಿವೆ. ನಮ್ಮ ದೇಶದ ಮ್ಯಾಂಗನೀಸ್ ಅದಿರನ್ನು ಸೌದಿ ಅರೇಬಿಯಾ, UAE, ಬ್ರಿಟನ್, ಜರ್ಮನಿ, ಜಪಾನ್, ಅಮೇರಿಕಾ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತಿವೆ. ಆಭ್ರಕವನ್ನು ಕಾಗೆ ಬಂಗಾರ ಎಂದು ಕರೆಯುತ್ತಾರೆ. ಆಭ್ರಕದಲ್ಲಿ ಕಪ್ಪು ಆಭ್ರಕ, ಕಂದು ಆಭ್ರಕ, ಶ್ವೇತ ಆಭ್ರಕ ಅಂತೇಳಿ 3 ವಿಧ ಇದೆ. ಮಸ್ಕೋವೈಟ್, ಬಯೋಟೈಟ್, ಕ್ಲೋಗೋವೈಟ್ ಅಂತ ನಾವು
ಇವುಗಳನ್ನು ವಿಂಗಡಣೆ ಮಾಡಿ ನೋಡ್ತೇವೆ. ಭಾರತದಲ್ಲಿ ಅಬ್ರಕವು ಆಂಧ್ರ ಪ್ರದೇಶದ ನೆಲ್ಲೂರು, ವಾರಂಗಲ್, ಕೃಷ್ಣಾ, ಪೂರ್ವ ಗೋದಾವರಿ ಜಿಲ್ಲೆಗಳು, ಜಾರ್ಖಂಡ್ ರಾಜ್ಯದ ಧನ್ಬಾದ್, ಪಲ್ಮಾವು, ಗಿರಿಧ್, ಕೊಡರ್ಮಾ, ಬಿಹಾರದ ಗಯಾ, ಮಾಂಗೇರ್, ಬಾಗಲ್ಪುರ್, ನ್ಯಾವಡಾ ಜಿಲ್ಲೆಗಳು, ರಾಜಸ್ಥಾನದ ಉದಯಪುರ್, ಅಜ್ಮೀರ್, ಭಿಲ್ವಾರ, ಜೈಪುರ್, ಕೇರಳದ ತಿರುವನಂತಪುರ, ತಮಿಳುನಾಡಿನ ಸೇಲಂ, ಮಧ್ಯಪ್ರದೇಶದ ಜಿಂದ್ವಾರ, ಬಸ್ತರ್, ಬಾಲಘಾಟ್ಗಳಲ್ಲಿ ಹಂಚಿಕೆಯಾಗಿವೆ. ಧನ್ಯವಾದಗಳು. ಒಮ್ಮೆಲ್ಲ 2 ಅಲ್ಲ 3 ಸಾರಿ ಅಭ್ಯಾಸ ಮಾಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ, ಮುಂದಟ್ಟು ಮಾಡ್ಕೊಳ್ಳಿ, ಉಪಯೋಗ ಬರುತ್ತೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.